ವೀಕ್ಷಕರ ನಮಸ್ಕಾರ. ಆರ್ಮುಜ ಜಲಸಂಧಿ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣಗೊಳ್ಳುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸಿಕೊಳ್ಳತೊಡಗಿವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗೊಂದಲಕಾರಿ ನಿಲುವಿನಿಂದಾಗಿ ಇರಾನ್ ಮತ್ತೆ ಆರ್ಮುಜ ಜಲಸಂಧಿಯನ್ನು ಬಂದ್ಗೊಳಿಸಿರುವುದಾಗಿ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ನಿನ್ನೆಯಷ್ಟೇ ಇರಾನ್ ಘೋಷಣೆ ಮಾಡಿತ್ತು ಆರ್ಮುಜ ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ ಹೇಳಿತ್ತು. ಹೇಳಿದ 24 ಗಂಟೆಯಲ್ಲೇ ಇರಾನ್ ಮತ್ತೆ ಉಲ್ಟಾ ಹೊಡೆದಿದೆ. ಇಲ್ಲಿ ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ, ಇರಾನ್ ಗನ್ ಬೋಟ್ ಪಡೆ ಇವತ್ತು ಭಾರತದ ಧ್ವಜ ಇದ್ದಂತ ಎರಡು ಹಡಗುಗಳ ಮೇಲೆ ದಾಳಿ ನಡೆಸಿದೆ. ಇರಾನ್ ಗನ್ ಬೋಟ್ ಪಡೆ ಭಾರತದ ಧ್ವಜ ಇದ್ದಂತ 2 ಹಡಗುಗಳ ಮೇಲೆ ದಾಳಿ ನಡೆಸಿರುವುದು ಬಹುತೇಕ ಇರಾನ್ ಮತ್ತು ಭಾರತ ನಡುವಿನ ಸಂಬಂಧದಲ್ಲಿ ಬಿರುಕು ಬೀಳುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸತೊಡಗಿವೆ. ಒಂದ್ ಕಡೆ ಇರಾನ್ ಹೇಳ್ತಾ ಇತ್ತು, ಭಾರತ ನನ್ನ ಮಿತ್ರ ರಾಷ್ಟ್ರ, ಆರ್ಮುಜ ಜಲಸಂಧಿ ಬಿಕ್ಕಟ್ಟಿನ ಸಂದರ್ಭ, ನಿಯಂತ್ರಣ ಹೇರಿದ್ದ ಸಂದರ್ಭ, ಬಂದ್ ಮಾಡಿದ್ದ ಸಂದರ್ಭ ರಷ್ಯಾ, ಚೀನಾ, ಭಾರತ ಇನ್ನೆರಡು ರಾಷ್ಟ್ರಗಳಿಗೆ ಮುಕ್ತವಾಗಿ ಅವಕಾಶ ನೀಡಿತ್ತು. ಹಡಗುಗಳ ಸಂಚಾರಕ್ಕೆ, ತೈಲ ಹೊತ್ತು ಬರುವ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನು ನೀಡಿತ್ತು. ಯಾಕಂದ್ರೆ ಭಾರತವು ನನ್ನ ಮಿತ್ರ ರಾಷ್ಟ್ರ, ಹೀಗಾಗಿ ನಾನು ವಿನಾಯಿತಿಯನ್ನು ಕೊಡ್ತೀನಿ ಅಂತ ಇರಾನ್ ಹೇಳಿತ್ತು. ಆದ್ರೆ ಈಗ ಏಕಾಏಕಿ ಭಾರತದ ಧ್ವಜ ಇದ್ದಂತ 2 ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿರುವುದು ಭಾರತ ಮತ್ತು ಇರಾನ್ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡುವುದಕ್ಕೆ ಕಾರಣವಾಗುತ್ತಾ? ಅಮೆರಿಕಕ್ಕೆ ಬೆಂಬಲ ನೀಡುವ ಮೂಲಕ ಯುದ್ಧ ಕಣಕ್ಕೆ ಭಾರತ ಧುಮುಕುತ್ತಾ? ಇರಾನ್ ಭಾರತದ ಹಡಗುಗಳ ಮೇಲೆ ದಾಳಿ ನಡೆಸಿದ ಬೆನ್ನಲ್ಲೇ ಭಾರತ ಕೈಗೊಂಡ ತಕ್ಷಣದ ಕ್ರಮವೇನು? ವೀಕ್ಷಕರು ನೋಡಿ, ಕಳೆದ 45 ದಿನಗಳಿಂದ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧ ನಡೀತಿದೆ. ಈ ಒಂದು ಯುದ್ಧದ ಪರಿಣಾಮ ಆರ್ಮುಜ ಜಲಸಂಧಿಯನ್ನು ಮುಚ್ಚಿತ್ತು ಇರಾನ್. ಇದರಿಂದಾಗಿ ಜಾಗತಿಕವಾಗಿ ತೈಲ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಆದ್ರೆ ಏಕಾಏಕಿ ಇರಾನ್ ಭಾರತ ಧ್ವಜವಿದ್ದಂತ 2 ಹಡಗುಗಳ ಮೇಲೆ ಅಲ್ಲಿನ ಬೋಟ್ ಪಡೆ ದಾಳಿ ನಡೆಸುವ ಮೂಲಕ 2 ದೇಶಗಳ ನಡುವಿನ ಸಂಬಂಧಕ್ಕೆ ಬಿರುಕು ಮೂಡುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರವಾಗ್ತದೆ. ನೋಡಿ, ಆವಾಗ ಇರಾನ್ ಭಾರತದ ಹಡಗುಗಳ ಮೇಲೆ ದಾಳಿ ನಡೆಸೋ ತಕ್ಷಣ ಎಚ್ಚೆತ್ತುಕೊಂಡಂತ ಕೇಂದ್ರ ಸರ್ಕಾರ ಈ ಕುರಿತು ಸಭೆ ನಡೆಸಿದೆ. ಅಷ್ಟೇ ಅಲ್ಲ, ಭಾರತದಲ್ಲಿರುವ ಇರಾನ್ನ ರಾಯಭಾರಿಗೆ ಸಮನ್ಸ್ ನೀಡುವ ಮೂಲಕ ತನ್ನ ಪ್ರತಿಭಟನೆಯನ್ನು ಸಲ್ಲಿಸಿದೆ. ಅಷ್ಟೇ ಅಲ್ಲ, ಇದೇ ರೀತಿ ಮುಂದುವರೆದ್ರೆ ಇರಾನ್ ಒಂದು ವೇಳೆ ಭಾರತ ಹಡಗುಗಳ ಮೇಲೆ ದಾಳಿ ನಡೆಸುವುದೇ ಮುಂದಾದಲ್ಲಿ ಭಾರತ ಮುಂದಿನ ದಿನಗಳಲ್ಲಿ ಕಠಿಣವಾದ ಹೆಜ್ಜೆ ಇಡಲಿದೆ ಎಂಬ ಸಂದೇಶವನ್ನು ಕೂಡ ಕಳಿಸಿದೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಇರಾನ್ ಮತ್ತು ಭಾರತದ ನಡುವೆ ಉತ್ತಮವಾದ ಸಂಬಂಧ ಕೂಡ ಇದೆ. ಆದ್ರೆ ಈ ಸಂಬಂಧಕ್ಕೆ ಎಲ್ಲೂ ಕೂಡ ಧಕ್ಕೆ ತರದಂತೆ ಯುದ್ಧದ ಬಿಕ್ಕಟ್ಟಿನ ವೇಳೆ ಭಾರತ ತಟಸ್ಥವಾಗಿ ನಿಲುವನ್ನು ತಾಳಿತ್ತು. ನೋಡಿ, ಯಾರ ಕಡೆ ಕೂಡ ಭಾರತ ವಾಲಿರಲಿಲ್ಲ ಮತ್ತು ಯಾರ ಬೆಂಬಲಕ್ಕೂ ಕೂಡ ನಿಂತಿರಲಿಲ್ಲ. ಅಲ್ಲಿ ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಇರ್ಬೋದು, ಬಹರೇನ್ ಇರ್ಬೋದು, ಇವೇ ಇರ್ಬೋದು, ಅಥವಾ ಅಮೆರಿಕ ಅಥವಾ ಇಸ್ರೇಲ್ ಯಾವುದೇ ಇರಲಿ, ಈ ಯುದ್ಧದ ಒಂದು ಸಂದರ್ಭ ಭಾರತ ಯಾವುದೇ ರಾಷ್ಟ್ರಗಳ ಪರ ನಿಲ್ಲದೆ, ಅದೇ ರೀತಿ ಇರಾನ್ ಬೆಂಬಲಕ್ಕೂ ಕೂಡ ನಿಂತಿರಲಿಲ್ಲ. ಈ ಒಂದು ಬಿಕ್ಕಟ್ಟಿನ ಸಂದರ್ಭ ಭಾರತ ತನ್ನ ತಟಸ್ಥ ನೀತಿಯನ್ನು ಅನುಸರಿಸಿತ್ತು. ಈ ಮೂಲಕ ನೀವು ಮಾತುಕತೆ ಮೂಲಕ, ಶಾಂತಿ ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಈ ಮೂಲಕ ಆರ್ಮುಜ ಜಲಸಂಧಿಯನ್ನು ಮುಕ್ತಗೊಳಿಸುವ ಮೂಲಕ ಜಾಗತಿಕವಾಗಿ ಉಂಟಾಗಿರ್ತಕ್ಕಂಥ ತೈಲ ಬಿಕ್ಕಟ್ಟಿಗೆ ಒಂದು ಪರಿಹಾರ ಹಾಡಿ ಅಂತ ಕೂಡ ಹೇಳಿತ್ತು. ಅಷ್ಟೇ ಅಲ್ಲ, ಕಳೆದ 3 ದಿನಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದು ಈ ಬಿಕ್ಕಟ್ಟನ್ನು ಕೂಡಲೇ ಬಗೆಹರಿಸಿಕೊಳ್ಳಿ ಅಂತ ಒಂದು ಸಲಹೆಯನ್ನು ಕೂಡ ನೀಡಿದ್ರು ಅಂತ ಹೇಳಲಾಗ್ತದೆ. ಇದರ ಬೆನ್ನಲ್ಲೇ ಇರಾನ್ ನಿನ್ನೆಯಷ್ಟೇ ಆರ್ಮುಜ ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ, ಫ್ರೀ ಮಾಡುವುದಾಗಿ ಹೇಳಿತ್ತು. 24 ಗಂಟೆಗಳು ಕೂಡ ಕಳೆದಿಲ್ಲ. ಅಮೆರಿಕದ ಅಧ್ಯಕ್ಷರ ದ್ವಂದ್ವ ನಿಲುವುಗಳು, ಗೊಂದಲಕಾರಿ ನಿಲುವುಗಳಿಂದಾಗಿ ಇರಾನ್ ಆಕ್ರೋಶಗೊಂಡಿದೆ. ಇದರಿಂದಾಗಿ ಇವತ್ತು ಆರ್ಮುಜ ಜಲಸಂಧಿಯನ್ನು ಮುಚ್ಚಿದ್ದು, ಈ ಮೂಲಕ ತೈಲ ಬಿಕ್ಕಟ್ಟು ಸೃಷ್ಟಿಯಾಗುವ ಎಲ್ಲಾ ಲಕ್ಷಣಗಳು ಕೂಡ ಮತ್ತೆ ಗೋಚರಿಸತೊಡಗಿವೆ. ಅಷ್ಟೇ ಅಲ್ಲ, ಇರಾನ್ ಭಾರತ ಧ್ವಜ ಇದ್ದಂತ 2 ಹಡಗುಗಳ ಮೇಲೆ ದಾಳಿ ನಡೆಸಿರುವುದು ಕೂಡ ಭಾರತ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ವೇಳೆ ಇರಾನ್ ಇದೇ ರೀತಿಯ ಉಚ್ಚಾಟವನ್ನು ಮುಂದುವರಿಸಿದ್ದೇ ಆದಲ್ಲಿ ಭಾರತ ಕೂಡ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಈಗಾಗಲೇ ಯುರೋಪಿಯನ್ 12 ದೇಶಗಳು ಆರ್ಮುಜ ಜಲಸಂಧಿಯನ್ನು ಮುಕ್ತಗೊಳಿಸುವುದಕ್ಕೆ ಅಮೆರಿಕದ ಜೊತೆ ಕೈ ಜೋಡಿಸುವ ಸಾಧ್ಯತೆ ಇದೆ. ಈ ಸಂಬಂಧ ಬ್ರಿಟನ್ನ ಪ್ರಧಾನಿ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇರಾನ್ ಇದೇ ರೀತಿ ಉಚ್ಚಾಟ ಮಾಡಿದಲ್ಲಿ, ಭಾರತ ಹಡಗುಗಳ ಮೇಲೆ ದಾಳಿ ನಡೆಸಿದ್ದೇ ಆದಲ್ಲಿ ಭಾರತ ಕೂಡ ಅಮೆರಿಕದ ಜೊತೆ ಕೈ ಜೋಡಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಮತ್ತೊಂದು ಕಡೆ ಇರಾನ್ ಹೇಳಿದೆ, ಇರಾನ್ನ ಗನ್ ಬೋಟ್ ಪಡೆ ತಪ್ಪು ಗ್ರಹಿಕೆಯಿಂದಾಗಿ ಭಾರತದ ಹಡಗುಗಳ ಮೇಲೆ
ದಾಳಿ ನಡೆಸಿದೆ ಅಂತ ಇರಾನ್ ನೌಕಾಪಡೆ ಸ್ಪಷ್ಟಪಡಿಸಿದೆ. ಉದ್ದೇಶಪೂರ್ವಕವಾಗಿ ಭಾರತ ಹಡಗುಗಳ ಮೇಲೆ ದಾಳಿ ನಡೆಸಿಲ್ಲ. ಇರಾನ್ನ ಗನ್ ಬೋಟ್ ಪಡೆ ತಪ್ಪು ಗ್ರಹಿಕೆಯಿಂದಾಗಿ ಭಾರತದ ಹಡಗುಗಳ ಮೇಲೆ ದಾಳಿ ನಡೆದಿದೆ. ಇನ್ನು ಮುಂದೆ ಈ ರೀತಿ ನಡೆಯುವುದಿಲ್ಲ ಅಂತ ಸ್ಪಷ್ಟನೆ ಕೂಡ ಇರಾನ್ ನೌಕಾಪಡೆ ನೀಡಿದೆ. ಇರಾನ್ ಕೂಡ ಹೇಳಿದೆ ಬಹುತೇಕ ಇದು ಬಹುಶಃ ತಪ್ಪು ಗ್ರಹಿಕೆಯಿಂದಾಗಿ ಇರಾನ್ನ ಗನ್ ಬೋಟ್ ಪಡೆ ಭಾರತ ಧ್ವಜ ಹೊತ್ತಂತಹ ಹಡಗುಗಳ ಮೇಲೆ ದಾಳಿ ನಡೆಸಿರುವುದು. ಬಹುತೇಕ ಇರಾನ್ ಹೇಳಿದಂತೆ ಭಾರತ ಮಿತ್ರ ರಾಷ್ಟ್ರ, ಹೀಗಾಗಿ ಅದಕ್ಕೆ ತೈಲ ಸಾಗಾಣಿಕೆಗೆ ಅವಕಾಶ ನೀಡುವುದಾಗಿ ಕೂಡ ಹೇಳಿತ್ತು. ಬಹುತೇಕ ಮುಂದಿನ ದಿನಗಳಲ್ಲೂ ಕೂಡ ಅದು ಹಾಗೆ ನಡೆದುಕೊಳ್ಳುವ ಭರವಸೆಯನ್ನು ಕೂಡ ಭಾರತ ಹೊಂದಿದೆ. ಯಾಕಂದ್ರೆ ಈ ಎರಡು ದೇಶಗಳು ಶತಮಾನಗಳಿಂದಲೂ ಕೂಡ ಒಂದು ಉತ್ತಮವಾದ ಬಾಂಧವ್ಯ ಹೊಂದಿದೆ. ಮತ್ತೆ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಯಾರ ಪರ ನಿಲ್ಲದೆ ತಟಾಗಿ ಉಳಿದಿದೆ. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಇರಾನ್ ಕೂಡ ಭಾರತವನ್ನು ಮಿತ್ರ ರಾಷ್ಟ್ರವಾಗಿ ನೋಡುತ್ತೆ, ಭಾರತ ಕೂಡ ಇರಾನ್ ಅನ್ನು ಮಿತ್ರ ರಾಷ್ಟ್ರವಾಗಿ ನೋಡುತ್ತೆ. ತಪ್ಪು ಗ್ರಹಿಕೆಯಿಂದ ಉಂಟಾದಂತ ಈ ಬಿಕ್ಕಟ್ಟನ್ನು ಶೀಘ್ರ ಬಗೆಹರಿಸಿಕೊಳ್ಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.